ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಅಡುಗೆ ಹಬ್ಬ ಯೂಟ್ಯೂಬ್ ಚಾನಲ್. ಇನ್ನೇನು ಮಳೆಗಾಲ ಹತ್ರ ಬಂತು, ಬಿಸಿ ಬಿಸಿಯಾಗಿ ಚಳಿಗೆ ಏನಾದರೂ ತಿನ್ನಬೇಕು ಅನ್ಸಿದ್ರೆ ನೀವು ಇದನ್ನ ಮಾಡ್ಕೋಬೋದು. ಅದೇ ಚಿಕನ್ ಪೆಪ್ಪರ್ ಡ್ರೈ. ಇದಂತೂ ತುಂಬ ಸಿಂಪಲ್ ಮತ್ತು ಈಸಿ ಕಣ್ರಿ, ಬನ್ನಿ ನೋಡ್ಕೊಂಬರೋಣ. ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರೋದು 1.5 ಸ್ಪೂನ್ ಆಗೋಷ್ಟು ಮೆಣಸು, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು 1 ಸ್ಪೂನ್ ಆಗೋಷ್ಟು ಸೋಂಪನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು ಅಥವಾ ಕಲ್ಲಲ್ಲಿ ಕುಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಎಲ್ಲ ಫುಲ್ ಫೈನಾಗಿ ಪುಡಿ ಮಾಡ್ಕೊಳ್ಳಿ. ಇದು ಅರ್ಧ ಕೆ.ಜಿಗೆ ಆಗೋಷ್ಟು ಚಿಕನ್ಗೆ ತೊಗೊಂಡಿರೋಂಥ ಕ್ವಾಂಟಿಟಿ. ಪುಡಿ ಆದಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಹಾಗೆ ಒಂದು ಬಾಣಲಿಗೆ 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ತಗೊಳ್ಳಿ. ಅದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳಿ. ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಏನು ಮೇಯ್ನ್ ಫ್ಲೇವರ್ ಕೊಡೋದು ಇದರಲ್ಲಿ ಚಾಪ್ ಮಾಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿ. ಇಲ್ಲಿ ನಾನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿಲ್ಲ. ಹಾಗೆ ನಾನಿಲ್ಲಿ 2 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಇರೋದ್ರಿಂದ ಎರಡೇ ತೊಗೊಂಡಿದ್ದೀನಿ. ಮೆಣಸು ಸಹ ಖಾರ ಹೊಡಿತಾ ಇರುತ್ತೆ. ಮೇಯ್ನ್ ಬಂದು ಹಾಗೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ಕರ್ಬೇವಿನ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ 2 ಮೀಡಿಯಮ್ ಸೈಜ್ ಆಗುವಂಥ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕದು, ಗೋಲ್ಡನ್ ಕಲರ್ ಥರ. 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಹಾಕ್ಕೊತಿದ್ದೀನಿ, ರುಚಿಗೆ ತಕ್ಕಷ್ಟು, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು. ಆಗಲೇ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಅಂಥ ಮೆಣಸು ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗಲೇ ಫ್ಲೇವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಘಮ ಘಮ ಅಂತ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಹೊಂದೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ತೊಳೆದಿರೋ ಅಂಥ ಅರ್ಧ ಕೆ.ಜಿ ಕ್ವಾಂಟಿಟಿ ಆಗೋಷ್ಟು ಚಿಕನ್ನ ಅದರೊಳಗಡೆ ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಈಗ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು, ಚಿಕನಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಡಿ. ಉಪ್ಪೆಲ್ಲ ಹಾಕಿ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಬಿಟ್ಟರೆ ಆ ಚಿಕನಲ್ಲಿರೋ ನೀರೆಲ್ಲ ಹಾಗೆ ಬಿಟ್ಕೊಂಡಿರುತ್ತೆ. ಈಗಾಗಲೇ ಚಿಕನ್ 50% ಬೆಂದಿರುತ್ತೆ. ಇದಾದಮೇಲೆ ಮತ್ತೆ ಅದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ, ಚಿಕ್ಕ ಗ್ಲಾಸಲ್ಲಿ. ಅದನ್ನು ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ 100% ಚಿಕನ್ ಬೆಂದು ಚೆನ್ನಾಗಿರೋ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಮೇಲ್ಗಡೆ ಗಾರ್ನಿಷಿಂಗ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಕು. ಇದನ್ನು ಹಾಗೆ ಬೇಕಾದರೂ ತಿನ್ಬೋದು ಅಥವಾ ರಸಮ್ ಬೇಳೆ ಸಾರು ಜೊತೆಗೆ ತಿನ್ಲಿಕ್ಕಂತೂ ಡೆಡ್ಲಿ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊ. ಹಾಗೆ ಯಾರೆಲ್ಲ ಇನ್ನೂ ಅಡುಗೆ ಹಬ್ಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.